ಮಿಲ್ಟ್ರಿ ಹೋಟೆಲ್ ಸ್ಟೈಲ್ನಲ್ಲಿ ಪರ್ಫೆಕ್ಟಾಗಿ ತುಂಬ ರುಚಿಯಾಗಿ ಚಿಕನ್ ಬಿರಿಯಾನಿ ಯಾವ ರೀತಿ ಮಾಡೋದು ನೋಡೋಣ. ಈ ಚಿಕನ್ ಬಿರಿಯಾನಿ ಫ್ಲೇವರ್, ಕಲರ್, ಟೇಸ್ಟ್ ತುಂಬ ಚೆನ್ನಾಗಿರುತ್ತದೆ. ಹಾಯ್, ನೀವು ನೋಡುತ್ತಾ ಇದ್ದೀರಾ ABS ಕ್ರಿಯೇಟರ್ಸ್ ಭಾರತಿ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಾನು ಇವತ್ತು ಅರ್ಧ KGಯಷ್ಟು ಬಾಯ್ಲರ್ ಚಿಕನ್ನಿಂದ ಬಿರಿಯಾನಿ ಮಾಡುತ್ತಾ ಇದ್ದೇನೆ. ಇದನ್ನು 2ರಿಂದ 3 ಸಾರಿ ತೊಳೆದು ರೆಡಿ ಇಟ್ಟುಕೊಂಡಿದ್ದೀನಿ. ಬಿರಿಯಾನಿ ಮಾಡಲು ಚಿಕನ್ ಪೀಸ್ಗಳನ್ನು ಮೀಡಿಯಂ ಸೈಜ್ನಲ್ಲಿ ತುಂಡುಗಳಾಗಿ ಕತ್ತರಿಸಿಕೊಳ್ಳಬೇಕು. ಈಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ನಷ್ಟು ಅರಿಶಿನ ಪುಡಿ, ಹಾಗೆ 3ರಿಂದ 4 ಟೇಬಲ್ ಸ್ಪೂನ್ನಷ್ಟು ಮೊಸರು, ಗೆಜ್ಜಿದ 1 ಗೆಡ್ಡೆ ಬೆಳ್ಳುಳ್ಳಿ ಹಾಗೂ 1 ಇಂಚು ಶುಂಠಿ ಹಾಕಿಕೊಳ್ಳುತ್ತಿದ್ದೇನೆ. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಸೇರಿಸುತ್ತಿದ್ದೇನೆ. ಹಾಗೆ ಅರ್ಧ ನಿಂಬೆ ರಸ ಸೇರಿಸಿ ಕಲಸಿಕೊಳ್ಳುತ್ತಿದ್ದೇನೆ. ಈಗ ನೋಡಿ, ಅರ್ಧ ಟೇಬಲ್ ಸ್ಪೂನ್ನಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ 30 ನಿಮಿಷ ನೆನೆಸಿಟ್ಟುಕೊಳ್ಳುತ್ತಿದ್ದೇನೆ. ಇದೇ ಟೈಮ್ನಲ್ಲಿ 1.5 ಕಪ್ನಷ್ಟು ಅಕ್ಕಿಯನ್ನು ನೀರಿನಲ್ಲಿ ತೊಳೆದು ನೆನೆಸಿ ಇಟ್ಟುಕೊಳ್ಳುತ್ತಿದ್ದೇನೆ. ಈಗ ಮಸಾಲೆಗೆ ರೆಡಿ ಮಾಡಿಕೊಳ್ಳೋಣ. 5ರಿಂದ 6 ಹಸಿರುಮೆಣಸಿನಕಾಯಿ, ಗೆಜ್ಜಿದ 1 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ, 1 ಚಿಕ್ಕ ಕಟ್ಟು ಕೊತ್ತಂಬರಿ, ಸ್ವಲ್ಪ ಪುದೀನ, ಅರ್ಧ ಕಪ್ಪು ನೀರು ಸೇರಿಸಿ ರುಬ್ಬಿಕೊಳ್ಳೋಣ. ಈಗ ಕುಕ್ಕರ್ಗೆ 1 ಟೇಬಲ್ ಸ್ಪೂನ್ನಷ್ಟು ತುಪ್ಪ, 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ 4ರಿಂದ 5 ಚೂರು ಚಕ್ಕೆ, 2 ಅನಾನಸ್ ಮೊಗ್ಗು, 6ರಿಂದ 8 ಲವಂಗ, 10ರಿಂದ 15 ಮೆಣಸಿನಕಾಳು, ಸ್ವಲ್ಪ ಕಸೂರಿ ಮೆಂತಿ, ಸ್ವಲ್ಪ ಸೋಂಪ ಕಾಳು, 2 ಏಲಕ್ಕಿ ಹಾಕಿ ಮಿಕ್ಸ್ ಮಾಡಿ 1 ಗೆಡ್ಡೆ ಹೆಚ್ಚಿದ ಈರುಳ್ಳಿ ಸೇರಿಸಿ 3ರಿಂದ 4 ಪಲಾವ್ ಎಲೆ ಹಾಕಿ 30 ನಿಮಿಷ ನೆನೆಸಿದ ಚಿಕನ್ ಸೇರಿಸಿಕೊಳ್ಳುತ್ತಿದ್ದೇನೆ. ಇದೇ ಟೈಮ್ನಲ್ಲಿ 1.5 ಕಪ್ ಅಕ್ಕಿಗೆ 3 ಕಪ್ ನೀರು ಹಾಕಿ ಇನ್ನೊಂದು ಸ್ಟವ್ ಮೇಲಿಟ್ಟು ಕುದಿಸಿಕೊಳ್ಳುತ್ತಿದ್ದೇನೆ. ಈ ಕಡೆ ರುಬ್ಬಿದ ಮಸಾಲವನ್ನು ಕುಕ್ಕರ್ಗೆ ಸೇರಿಸಿಕೊಳ್ಳುತ್ತಿದ್ದೇನೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನು ಫ್ರೈ ಮಾಡಿಕೊಳ್ಳಬೇಕು. ಎಣ್ಣೆಯಲ್ಲಿ ಇದು ಸ್ವಲ್ಪ ಕುದಿಯಬೇಕು. ನಂತರ ಜಾರಿಗೆ ನೀರು ಹಾಕಿ ತೊಳೆದು ಸೇರಿಸಿಕೊಳ್ಳುತ್ತಿದ್ದೇನೆ. ಇದನ್ನೆಲ್ಲ 5 ನಿಮಿಷ ಬೇಯಿಸಿಕೊಳ್ಳಬೇಕು. 5 ನಿಮಿಷ ಆದಮೇಲೆ ಇದೆಲ್ಲ ಸಾಫ್ಟ್ ಆಗಿದೆ. ಮಸಾಲ ಕಲರ್ ಕೂಡ ಚೇಂಜ್ ಆಗಿದೆ. ಎಣ್ಣೆ ಎಲ್ಲ ಗ್ರೇವಿಯಿಂದ ಸೆಪರೇಟ್ ಆಗಿದೆ. ಈಗ ಇದಕ್ಕೆ ನೆನೆಸಿದ ಬುಲೆಟ್ ರೈಸನ್ನು ಹಾಕಿಕೊಳ್ಳುತ್ತಿದ್ದೇನೆ. ಇದನ್ನು 1 ಸಾರಿ ಮಿಕ್ಸ್ ಮಾಡಿ 2 ನಿಮಿಷ ಕುದಿಸಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸಿದ ನೀರನ್ನು ಇದಕ್ಕೆ ಸೇರಿಸಿಕೊಳ್ಳುತ್ತಿದ್ದೇನೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡುತ್ತಿದ್ದೇನೆ. ಈಗ 2 ವಿಸಲ್ ಆಗಿದೆ. ಸ್ಟವ್ ಆಫ್ ಮಾಡಿ ಆರಲು ಬಿಡೋಣ. ವಾವ್, ಇದರ ಫ್ಲೇವರ್ ಸಖತ್ತಾಗಿ ಬರ್ತಾ ಇದೆ ನೋಡಿ. ಅನ್ನನೂ ಅಷ್ಟೇ ಚೆನ್ನಾಗಿದೆ. ಇದನ್ನು 5 ನಿಮಿಷ ತಣ್ಣಗಾಗಲು ಬಿಡೋಣ. ಬಿರಿಯಾನಿ ಕಲರ್, ಟೇಸ್ಟ್ ತುಂಬ ಚೆನ್ನಾಗಿದೆ. ಇದನ್ನು ಈಗ ಸರ್ವ್ ಮಾಡಬಹುದು. ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಆಲ್.